ಸಮಾಜದ ಯುವಕರಲ್ಲಿ ಕ್ರೀಡಾ ಸ್ಫೂರ್ತಿ ಮತ್ತು ಬಾಂಧವ್ಯ ಬೆಳೆಸುವ ಉದ್ದೇಶದಿಂದ ಆನೇಕಲ್ ತಾಲೂಕಿನಲ್ಲಿ ಆಯೋಜಿಸಲಾಗಿದ್ದ 4 ದಿನಗಳ ವಹ್ನಿ ಕುಲ ಕ್ಷತ್ರಿಯ ಪ್ರೀಮಿಯರ್ ಲೀಗ್ ಪಂದ್ಯಾವಳಿಯು ಅತ್ಯಂತ ಸಂಭ್ರಮದಿಂದ ಮುಕ್ತಾಯಗೊಂಡಿದೆ. ಕರ್ನಾಟಕ ರಾಜ್ಯ ವಹ್ನಿ ಕುಲ ಕ್ಷತ್ರಿಯ ಸಂಘದ ಉಪಾಧ್ಯಕ್ಷ ಹಾಗೂ ಮಾಜಿ ಸೈನಿಕ ವೇಣು ಅವರ ಸಾರಥ್ಯದಲ್ಲಿ ನಡೆದ ಈ ಟೂರ್ನಿಯಲ್ಲಿ 16 ತಂಡಗಳು ಪಾಲ್ಗೊಂಡು ಕ್ರೀಡಾಭಿಮಾನಿಗಳ ಮನಗೆದ್ದಿದೆ. ಮೇ 1 ರಿಂದ ಮೇ 4 ನಡೆದ ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದ 16 ತಂಡಗಳನ್ನ ಮಹಾಭಾರತದ ಕುರುಕ್ಷೇತ್ರ ಯುದ್ಧದ ಪಾತ್ರಧಾರಿಗಳ ಹೆಸರಿನಲ್ಲಿ ಗುರುತಿಸಲಾಗಿದೆ. ವಹ್ನಿ ಕುಲ ಕ್ಷತ್ರಿಯ ಗುರುಪೀಠದ ಶ್ರೀ 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 ಪ್ರಣವಾನಂದ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದ ಈ ಕ್ರೀಡಾ ಹಬ್ಬದಲ್ಲಿ ವೀರ ಕ್ಷತ್ರಿಯ ಮಾಯಸಂದ್ರ ತಂಡವು ಪ್ರಶಸ್ತಿಯನ್ನ ಬಾಚಿಕೊಂಡಿದ್ರೆ, ಇನ್ನು ಪಾಂಡವ ವಾರಿಯರ್ಸ್ ಜಿಗಣಿ ತಂಡವು ರನ್ನರ್ ಅಪ್ ಆಗಿ ತೃಪ್ತಿ ಪಟ್ಕೊಂಡಿದೆ. ಸಮಾರೋಪದ ಸಮಾರಂಭದಲ್ಲಿ ಬಹುಮಾನ ವಿತರಿಸಿ ಮಾತನಾಡಿದ ಆನೇಕಲ್ ತಾಲೂಕಿನ ನಿಕಟಪೂರ್ವ ಅಭ್ಯರ್ಥಿ ಹುಲಹಳ್ಳಿ ಶ್ರೀನಿವಾಸ್ ಅವರು, ವಹ್ನಿ ಕುಲ ಕ್ಷತ್ರಿಯ ಸಮಾಜವು ದೇಶವನ್ನೇ ಆಳಿದ ಭವ್ಯ ಇತಿಹಾಸವನ್ನ ಹೊಂದಿದೆ. ಬದಲಾದ ಕಾಲಘಟ್ಟದಲ್ಲಿ ಈ ಸಮಾಜವು ಮುಖ್ಯ ವಾಹಿನಿಗೆ ಬರಬೇಕಿದೆ. ಇಂತಹ ಕ್ರೀಡಾಕೂಟಗಳ ಆಯೋಜನೆಯಿಂದಾಗಿ ಸಮುದಾಯದ ಯುವಕರಲ್ಲಿ ಆತ್ಮವಿಶ್ವಾಸವನ್ನ ಹೆಚ್ಚಿಸೋದಲ್ಲದೆ ಸಮಾಜ ಸಂಘಟನೆಗೆ ಬಲ ಸಿಗತ್ತೆ. ಇಂತಹ ಕಾರ್ಯಕ್ರಮಗಳು ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಕೂಡ ನಡೆಸಬೇಕು ಎಂದು ಕಿವಿ ಮಾತನ್ನ ಹೇಳಿದರು. ಪಾಂಡವ ವಾರಿಯರ್ಸ್ ಜಿಗಣಿ ರನ್ನರ್-ಅಪ್ ಎರಡನೇ ಬಹುಮಾನ ಆಗಿದೆ ಅವ್ರಿಗೆ. ಎಸ್ ಬೀಸುವಂತ ಮಾತೊಂದು ಕರ್ತೊಂದಿದೆ. ಲುಕ್ ಅಟ್ ದ ಒಂದು ಎನರ್ಜಿ ಸ್ಟೈಲ್, ಒಡಿಯೋ ಒಂದು ಫ್ಯಾಷನ್ ಸ್ಟೈಲ್ ಅದಾಗುತ್ತ. ಈ ಸರಿ ಕಪ್ಪು ಯಾರ್ದಾಗುತ್ತ ಕಾದು ನೋಡ್ಬೇಕು. ಗುಡ್ದು ಹಿಂಬದಿಯಲ್ಲಿ ಓಡುತ್ತಾ ಹೆಚ್ಚಿನ ಓಟಿಗಳಿಗೆ ಅಲ್ಲಿ ಜೋರದ ಚಪ್ಪಾಳೆ. 4ನೇ ಬಹುಮಾನ ಇದು. ಫೋರ್ತ್ ಫ್ರೈ ಕುರುಕ್ಷೇತ್ರ ಕಿಂಗ್ಸ್ ಅತ್ಯಂತ ಪ್ರೀತಿಗಳು ಸತತವಾಗಿ ಚೆಕ್ ಪ್ಲೀಸ್ ಆಯೋಜಕರು ಕೊಡಿ. ಜೋರ ಚಪ್ಪಾಳೆ, ಪ್ರೀತಿಪೂರ್ವಕವಾದ ಒಂದು ಚಪ್ಪಾಳೆ ಮುಖ್ಯವಾಗಿ ಗೌರವಿಸಬೇಕು. ಓಕೆ, ಲೆಟ್ಸ್ ಗೋ. ಥ್ಯಾಂಕ್ ಯು. ದೇ ಮೊದಲ ಟೂರ್ನಮೆಂಟ್ ನ ಗಟ್ಟಳ್ಳಿಯ ದಿಕ್ಕನ್ನ ಬದಲಾಯಿಸಿದರು. ಟೂರ್ನಮೆಂಟ್ಸ್ ನ ಗಟ್ಟಳ್ಳಿ ಬಂದ್ರೆ ನಾವು ಸೋಲೋದು ಖಚಿತ ಅಂತ ಸಾಬೀತುಪಡಿಸಿದಂತ ಗಟ್ಟಿತನಕ್ಕೆ ಒಂದು ದೊಡ್ಡ ಚಪ್ಪಾಳ. ಟೀಮ್ ಜೋರ ಚಪ್ಪಾಳೆ ಕೊಡಬೇಕು. ಪ್ರಪ್ರಥಮ ಬಾರಿಗೆ ಆನೇಕಲ್ ಪ್ರೀಮಿಯರ್ ಲೀಗ್ ಕ್ರಮ ಒಂದು ಚೂರು ಕುಸಿದಿದೆ. 4 ದಿನಗಳಿಂದ ಸತತವಾಗಿ ಆಡಿದ ಪರ್ಫಾರ್ಮೆನ್ಸ್ ಅದ್ಭುತವಾಗಿತ್ತು. ಒಂಚೂರು ಪಾಂಡವರ ಕುಸಿತ ಜಾರಿದ. ಅದು ಮುಂದೆ ಯಾವ ರೀತಿ ಅದನ್ನ ತೋರ್ಪಡಿಸ್ತಾರೆ ನೋಡ್ಬೇಕು. ಇದೀಗ ಸೋಲಿಗೆ ಕಾರಣ ನಮ್ಮ ಕ್ಯಾಪ್ಟನ್ ಮಾತಾಡ್ತಾರೆ. ಅವರು ಆಡಿದಾಗ ಗಾಡಿ ಲೆಗ್ಗಲ್ಲಿ ಸ್ಟ್ರೈಟ್ ಅಲ್ಲಿ ಮುಂದೆ ನೋಡಿ. ಸುಧಾಕರ್ ರಾವ್ ಬೆಳಗ್ಗೆ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ. ಥ್ಯಾಂಕ್ ಯು. ಗಾಳಿಯ ಪರಿಣಾಮ ಸರಿ ಕಡೆ ನೋಡಿ. ಸೂಪರ್. Thank you so much, all of your support. Thank you, thank you. ಎನರ್ಜಿ ಬೇಕಿಟ್ಕೊಳ್ಳಿ, ಬೇಕು ನಾವು ಹೇಳ್ತೀವಿ ಗೊತ್ತು. ಯಮರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಚೆಂಬೇನಹಳ್ಳಿ ಗ್ರಾಮದಲ್ಲಿ ನಾವು ನಮ್ಮ ಯುವಕರಾದಂತಹ ವೇಣೂರ ನೇತೃತ್ವದಲ್ಲಿ ಆನೇಕಲ್ ತಾಲೂಕು ವಹ್ನಿ ಕುಲ ಕ್ಷತ್ರಿಯರ ಪ್ರೀಮಿಯರ್ ಲೀಗ್ ಅನ್ನ 4 ದಿನಗಳಿಂದ ಇಲ್ಲಿ ನಡೆಸ್ತಾ ಇದ್ದಾರೆ. ಅನೇಕ ತಂಡಗಳು, ಸುಮಾರು 16 ತಂಡಗಳು ಭಾಗವಹಿಸಿ ಕ್ರಿಕೆಟ್ ಅನ್ನು ಆಡಿದ್ದಾರೆ. ಈ ದಿನ ಸಮಾರೋಪ ಸಮಾರಂಭ. ಅನೇಕ ಗಣ್ಯ ವ್ಯಕ್ತಿಗಳು ಆಗಮಿಸಿದ್ದಾರೆ. ಸುಮಾರು 3 ತಂಡಗಳು ಈಗ ಆಲ್ರೆಡಿ ಫಸ್ಟ್ ಪ್ರೈಸ್ ಅನ್ನು ಮಾಯಸಂದ್ರ, ಮತ್ತೆ ಸೆಕೆಂಡ್ ಪ್ರೈಸ್ ಮತ್ತೆ ಜಿಗಣಿ, ಮತ್ತೆ ಗಟ್ಟಳ್ಳಿ 3ನೇ ಪ್ರೈಸ್
ಪಡೆದುಕೊಂಡಿದೆ. ಈ ಕಾರ್ಯಕ್ರಮ ಆಯೋಜನೆ ಏನು ಅಷ್ಟು ಸುಲಭವಲ್ಲ. ನಮ್ಮ ವೇಣೂರ್ ಅವ್ರ ತಂಡ ಸುಮಾರು ದಿನದಿಂದ ನನಗೆ ಸುಮಾರು ಹೆಚ್ಚು ಕಮ್ಮಿ ಒಂದು 15 ದಿನದಿಂದ ನನಗೆ ಫೋನ್ ಮಾಡ್ತಾ ಇದ್ರು, ಅಣ್ಣ ಹಿಂಗ್ ಮಾಡ್ತಾ ಇದ್ದೆ, ಇವ್ರು ಬರ್ಬೇಕು, ಈ ನಾಯಕರು ಬರ್ಬೇಕು. ತುಂಬಾ ನಮ್ಮ ಎಲ್ಲರ ಸಹಕಾರದಿಂದ ಇದು ಯಶಸ್ವಿಯಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ಮಾತ್ಮೀಯರಾದಂತ ಹುಲ್ಲಳ್ಳಿ ಶ್ರೀನಿವಾಸ್ ಅವರು, ಜಯರಾಮಣ್ಣ ಅವರು, ನಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯರಾದಂತ ನಮ್ಮ ಲಕ್ಷ್ಮೀನಾರಾಯಣ ಅವರು, ಮತ್ತೆ ರಾಮಚಂದ್ರ, ಮತ್ತೆ ನಮ್ಮ ಶ್ರೀನಿವಾಸ್ ಅವರು, ಚೆಂಬೇನಹಳ್ಳಿ ಶ್ರೀನಿವಾಸ್ ಅವರು, ಮುನಿಯಪ್ಪ ಅವರು, ಮತ್ತೆ ಎಲ್ಲ ತಂಡದವ್ರಿಗೆ, ಎಲ್ಲ ನಮ್ಮ ನಾಯಕರಿಗೆ ಈ ಸಂದರ್ಭದಲ್ಲಿ ಒಳ್ಳೇದಾಗ್ಲಿ. ಏನು ಮುಂದಿನ ಇದು ಪ್ರಥಮ ಬಾರಿ ಅಂತ ಹೇಳ್ತಾ ಇದಾರೆ. ಮುಂದಿನ ವರ್ಷದಿಂದ ಇವ್ರು ಇನ್ನೂ ಹೆಚ್ಚಿನ ಒಳ್ಳೆ ರೀತಿಯಲ್ಲಿ ಇನ್ನು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಲಿ. ಈ ಕಾರ್ಯಕ್ರಮ ಸಹಕಾರ ಮಾಡಿದಂತ ಎಲ್ಲರಿಗೂ ನಾನು ನಮ್ಮ ಯಮರೆ ಗ್ರಾಮ ಪಂಚಾಯತಿ ವತಿಯಿಂದ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ಯಮರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಚೆಂಬೇನಹಳ್ಳಿ ಗ್ರಾಮದಲ್ಲಿ ನಮ್ಮ ಯುವಕರಾದಂತಹ ವೇಣೂರ ನೇತೃತ್ವದಲ್ಲಿ ಆನೇಕಲ್ ತಾಲೂಕು ವನ್ನಿಕುಲ ಕ್ಷತ್ರಿಯರ ಪ್ರೀಮಿಯರ್ ಲೀಗ್ ಅನ್ನ 4 ದಿನಗಳಿಂದ ಇಲ್ಲಿ ನಡೆಸ್ತಾ ಇದ್ದಾರೆ. ಅನೇಕ ತಂಡಗಳು, ಸುಮಾರು 16 ತಂಡಗಳು ಭಾಗವಹಿಸಿ ಕ್ರಿಕೆಟ್ ಅನ್ನು ಆಡಿದ್ದಾರೆ. ಈ ದಿನ ಸಮಾರಂಭ ಅನೇಕ ಗಣ್ಯ ವ್ಯಕ್ತಿಗಳು ಆಗಮಿಸಿದ್ದಾರೆ. ಸುಮಾರು 3 ತಂಡಗಳು ಈಗ ಆಲ್ರೆಡಿ ಫಸ್ಟ್ ಪ್ರೈಸ್ ಅನ್ನು ಮಾಯಸಂದ್ರ, ಮತ್ತೆ ಸೆಕೆಂಡ್ ಪ್ರೈಸ್ ಮತ್ತೆ ಜಿಗಣಿ, ಮತ್ತೆ ಗಟ್ಟಳ್ಳಿ 3ನೇ ಪ್ರೈಸ್ ಪಡೆದುಕೊಂಡಿದೆ. ಈ ಕಾರ್ಯಕ್ರಮ ಆಯೋಜನೆ ಏನು ಅಷ್ಟು ಸುಲಭವಲ್ಲ. ನಮ್ಮ ವೇಣೂರ್ ಅವ್ರ ತಂಡ ಸುಮಾರು ದಿನದಿಂದ ನನಗೆ ಸುಮಾರು ಹೆಚ್ಚು ಕಮ್ಮಿ ಒಂದು 15 ದಿನದಿಂದ ನನಗೆ ಫೋನ್ ಮಾಡ್ತಾ ಇದ್ರು, ಅಣ್ಣ ಹಿಂಗ್ ಮಾಡ್ತಾ ಇದ್ದೆ, ಇವ್ರು ಬರ್ಬೇಕು, ಈ ನಾಯಕರು ಬರ್ಬೇಕು. ತುಂಬಾ ನಮ್ಮ ಎಲ್ಲರ ಸಹಕಾರದಿಂದ ಇದು ಯಶಸ್ವಿಯಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ಮಾತ್ಮೀಯರಾದಂತ ಹುಲ್ಲಳ್ಳಿ ಶ್ರೀನಿವಾಸ್ ಅವರು, ಜಯರಾಮಣ್ಣ ಅವರು, ನಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯರ ಆನೇಕಲ್ ವಿಧಾನಸಭಾ ಕ್ಷೇತ್ರದ ವನ್ನಿಕುಲ ಕ್ಷತ್ರಿಯ ಪ್ರೀಮಿಯಂ ಲೀಗ್ ಸುಮಾರು 4 ದಿನಗಳ ಕಾಲದಿಂದ ಸಹ ಬಹಳ ವಿಶೇಷವಾಗಿ ವಿಜೃಂಭಣೆಯಾಗಿ ಸಮುದಾಯದ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಆಯೋಜನೆ ಆಗಿದೆ. ಅದರಲ್ಲಿ ಎಲ್ಲ ಜಿಗಣಿ, ನಮ್ಮ ಮಾಯಸಂದ್ರ, ಗಟ್ಟಳ್ಳಿ ಎಲ್ಲ ಭಾಗದ ಆಟಗಾರರು ಬಂದು ಆಟವನ್ನಾಡಿ ಮೊದಲನೆಯ ಬಹುಮಾನವನ್ನ ಮಾಯಸಂದ್ರ ಟೀಮ್ ಪಡೆದುಕೊಂಡಿದೆ. 2ನೇ ಬಹುಮಾನವನ್ನ ಜಿಗಣಿ, 3ನೇ ಬಹುಮಾನವನ್ನ ಗಟ್ಟಳ್ಳಿ ಪಡೆದುಕೊಂಡಿದೆ. ನಡೆಸ್ಕೊಟ್ಟಂತ ವನ್ನಿಕುಲ ಕ್ಷತ್ರಿಯ ಎಲ್ಲ ರಾಜ್ಯದ ಅಧ್ಯಕ್ಷರು ಸಹ ಆಗಮಿಸಿದ್ದಾರೆ. ಅದರಲ್ಲಿ ನಮ್ಮ ವೇಣು ಸಹ ಬಹುಪಾಲು ಮತ್ತು ಅವರ ಸಂಗಡಿಗರು ವನ್ನಿಕುಲ ಕ್ಷತ್ರಿಯ ಸಮುದಾಯದ ಎಲ್ಲ ನಾಯಕರು ಮತ್ತೆ ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರು ಈ ಒಂದು ಟೂರ್ನಮೆಂಟ್ಗೆ ಬಂದು ಅವರಿಗೆ ಯಶಸ್ಸನ್ನು ಮಾಡಿ ಆಟ ಆಡ್ಲಿಕ್ಕೆ ಎಲ್ಲ ಸ್ಫೂರ್ತಿದಾಯಕವಾಗಿದ್ದಾರೆ. ಇದು ಪ್ರಥಮ ಬಾರಿಗೆ ಆಗಿರುವಂತ ಒಂದು ಸ್ಪೋರ್ಟ್ಸ್ ಕ್ರಿಕೆಟ್ ಟೂರ್ನಮೆಂಟ್ ಇನ್ನು ಮುಂದಿನ ವರ್ಷ ವಿಶೇಷವಾಗಿ ನಡೆಯಲಿ. ನಮ್ಮ ವೇಣು ಅವರಿಗೆ ಎಲ್ಲ ಬಂದಂತ ಆಟಗಾರರು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ, ರಾಜಕೀಯ ಜೀವನದಲ್ಲಿ ಸಹ ಅವ್ರನ್ನ ಮುಂದುವರಿಲಿ ಅಂತ ಹೇಳ್ತಾ, ಎಲ್ಲ ಮುಂದುವರಿಯುವಂತ ಶಕ್ತಿ ಸಾಮರ್ಥ್ಯ ಗ್ರಾಮ ದೇವತೆ ಅವ್ರಿಗೆ ಕೊಡ್ಲಿ ಅಂತ ತಮ್ಮನ್ನ ಹಾರೈಸ್ತಾ ಅವ್ರಿಗೆ ಶುಭವನ್ನ ಕೋರ್ತೇನೆ. ಇಡೀ ಆನೇಕಲ್ ತಾಲೂಕು ಸಜ್ಜಾಪುರ ಹೋಬಳಿಯಲ್ಲಿ ಚೆಂಬೇನಹಳ್ಳಿಯಲ್ಲಿ ಆಯೋಜನೆ ಮಾಡಿದೆ. ಹಾಗೆ 16 ತಂಡದಿಂದ ಇವತ್ತು 3 ತಂಡನೇ ಜಯಭಾರಿ ಅಲ್ಲ, 2 ತಂಡ ಲಾಸ್ಟ್ಗೆ ಕ್ರೀಡಾಂಗಣದಲ್ಲಿ ಒಂದೇ ಗೆಲ್ಲಕ್ಕಾಗೋದು. ಆದ್ರೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ, 16 ಇವ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಗೆಲುವು ಸೋಲು ಸಹಜ. ಹಾಗೆ ಅವ್ರಿಗೂ ಜಯ ಇನ್ನೊಂದ್ ಕಿತ ಎಲ್ಲೋ ಒಂದ್ ಕಡೆ ಜಯವೂ ಆಗ್ತದೆ ಅಂತೇಳಿ ಹೇಳ್ತೀನಿ. ಹಾಗೆ ಇವತ್ತು ತಾಲೂಕ್ ಮಟ್ಟದಲ್ಲಿ ವನ್ನಿಕುಲ ಇವತ್ತು ಹಮ್ಮಿಕೊಂಡಿದೆ. ಜಿಲ್ಲೆ ಮಟ್ಟದಲ್ಲಿ ಮಾಡ್ಲಿ, ರಾಜ್ಯ ಮಟ್ಟಕ್ಕೂ ಹೋಗ್ಲಿ ಮುಂದಿನ ದಿನದಲ್ಲಿ. ಇದು ಮೊದಲೇ ಬಾರಿಗೆ ಮಾಡಿದ್ದಾರೆ ಅಂತೇಳಿ ಹೇಳಿದ್ದೀನಿ. ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಪಾಂಡವ ವಾರಿಯರ್ಸ್ ಜಿಗಣಿ ರನ್ನರ್ ಅಪ್ 2ನೇ ಬಹುಮಾನ ಆಗಿದೆ ಅವ್ರಿಗೆ. ಬಿಸುವಂತ ಮಾತೊಂದು ಪ್ರಯತ್ನ. Look at the power. ಒಂದು ಎನರ್ಜಿ ಸ್ಟೈಲ್, ಒಡೆಯ ಒಂದು ಫ್ಯಾಷನ್ ಸ್ಟೈಲ್ ಅದಾಗುತ್ತಾ. ಈ ಸರಿ ಕಪ್ಪು ಯಾರ್ದಾಗುತ್ತಾ ಕಾದು ನೋಡ್ಬೇಕು. ಗುಡ್ದು ಹಿಂಬದಿಯಲ್ಲಿ ಓಡುತ್ತಾ ಹೆಚ್ಚಿನ ಊಟಗಳಿಗೆ ನಮ್ಮ ಮಂಜು ಬೌಲಿಂಗ್ ಅಲ್ಲಿ ಅಭಿಸುವಂತ ಪ್ರಯತ್ನ. ಐಕಾನಿಕ್ ಪ್ಲೇಯರ್ಸ್
Look at the power. What a beauty. Look at the power. ಆಗಿದೆ ಅವ್ರಿಗೆ. Yes, ಬೀಸುವಂತ ಮಾತೊಂದು ಪ್ರಯತ್ನದಿದೆ. Look at the power. ಒಂದು ಎನರ್ಜಿ ಸ್ಟೈಲ್, ಒಡೆಯ ಒಂದು ಫ್ಯಾಷನ್ ಸ್ಟೈಲ್ ಅದಾಗುತ್ತೆ. ಈ ಸರಿ ಕಪ್ಪು ಯಾರ್ದಾಗುತ್ತಾ ಕಾದು ನೋಡ್ಬೇಕು. ಗುಡ್ದು ಹಿಂಬದಿಯಲ್ಲಿ ಓಡುತ್ತಾ ಹೆಚ್ಚಿನ ಊಟಗಳಿಗೆ. Yes, ನಮ್ಮ ಮಂಜು ಚುಕ್ಕ ಸೂಪರ್ ಸೂಪರ್. ಯಮರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಚೆಂಬೇನಹಳ್ಳಿ ಗ್ರಾಮದಲ್ಲಿ ನಾವು ನಮ್ಮ ಯುವಕರಾದಂಥ ವೇಣೂರ ನೇತೃತ್ವದಲ್ಲಿ ಆನೇಕಲ್ ತಾಲೂಕು ವನ್ನಿಕುಲ ಕ್ಷತ್ರಿಯರ ಪ್ರೀಮಿಯರ್ ಲೀಗ್ ಅನ್ನ 4 ದಿನಗಳಿಂದ ಇಲ್ಲಿ ನಡೆಸ್ತಾ ಇದ್ದಾರೆ. ಅನೇಕ ತಂಡಗಳು, ಸುಮಾರು 16 ತಂಡಗಳು ಭಾಗವಹಿಸಿ ಕ್ರಿಕೆಟ್ ಅನ್ನು ಆಡಿದ್ದಾರೆ. ಈ ದಿನ ಸಮಾರೋಪ ಸಮಾರಂಭ. ಅನೇಕ ಗಣ್ಯ ವ್ಯಕ್ತಿಗಳು ಆಗಮಿಸಿದ್ದಾರೆ. ಸುಮಾರು 3 ತಂಡಗಳು ಈಗ ಆಲ್ರೆಡಿ ಫಸ್ಟ್ ಪ್ರೈಸ್ ಅನ್ನು ನಾಯಸಂದ್ರ, ಮತ್ತೆ ಸೆಕೆಂಡ್ ಪ್ರೈಸ್ ಮತ್ತೆ ಜಿಗಣಿ, ಮತ್ತೆ ಗಟ್ಟಳ್ಳಿ 3ನೇ ಪ್ರೈಸ್ ಪಡೆದುಕೊಂಡಿದೆ. ಈ ಕಾರ್ಯಕ್ರಮ ಆಯೋಜನೆ ಏನು ಅಷ್ಟು ಸುಲಭವಲ್ಲ. ನಮ್ಮ ವೇಣೂರ್ ಅವ್ರ ತಂಡ ಸುಮಾರು ದಿನದಿಂದ ನನಗೆ ಸುಮಾರು ಹೆಚ್ಚು ಕಮ್ಮಿ 15 ದಿನದಿಂದ ನನಗೆ ಫೋನ್ ಮಾಡ್ತಾ ಇದ್ರು. ಅಣ್ಣ ಹಿಂಗ್ ಮಾಡ್ತಾ ಇದ್ದೆ, ಇವ್ರು ಬರ್ಬೇಕು, ಈ ನಾಯಕರು ಬರ್ಬೇಕು. ತುಂಬಾ ನಮ್ಮ ಎಲ್ಲರ ಸಹಕಾರದಿಂದ ಇದು ಯಶಸ್ವಿಯಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ಮಾತ್ಮೀಯರಾದಂತ ಹುಲ್ಲಳ್ಳಿ ಶ್ರೀನಿವಾಸ್ ಅವರು, ಜಯರಾಮಣ್ಣ ಅವರು, ನಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯರಾದಂತ ನಮ್ಮ ಲಕ್ಷ್ಮೀನಾರಾಯಣ ಅವರು, ಮತ್ತೆ ರಾಮಚಂದ್ರ, ಮತ್ತೆ ನಮ್ಮ ಶ್ರೀನಿವಾಸ್ ಅವರು, ಚೆಂಬೇನಹಳ್ಳಿ ಶ್ರೀನಿವಾಸ್ ಅವರು, ಮುನಿಯಪ್ಪ ಅವರು. ಇಡೀ ಆನೇಕಲ್ ತಾಲೂಕು ಸಜ್ಜಾಪುರ ಹೋಬಳಿಯಲ್ಲಿ ಚೆಂಬೇನಹಳ್ಳಿಯಲ್ಲಿ ಆಯೋಜನೆ ಮಾಡಿದೆ. ಹಾಗೆ 16 ತಂಡದಿಂದ ಇವತ್ತು 3 ತಂಡನೇ ಜೈಬಾರಿ, ಅಲ್ಲ 2 ತಂಡ. ಲಾಸ್ಟ್ಗೆ ಕ್ರೀಡಾಂಗಣದಲ್ಲಿ ಒಂದೇ ಗೆಲ್ಲಕ್ಕಾಗೋದು. ಆದ್ರೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ. 16 ಇವ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಗೆಲುವು ಸೋಲು ಸಹಜ. ಹಾಗೆ ಅವ್ರಿಗೂ ಜಯ ಇನ್ನೊಂದ್ ಕಿತ ಎಲ್ಲೋ ಒಂದ್ ಕಡೆ ಜಯವೂ ಆಗ್ತದೆ ಅಂತೇಳಿ ಹೇಳ್ತೀನಿ. ಹಾಗೆ ಇವತ್ತು ತಾಲೂಕ್ ಮಟ್ಟದಲ್ಲಿ ವನಿಕುಳ ಇವತ್ತು ಹಮ್ಮಿಕೊಂಡಿದೆ. ಜಿಲ್ಲೆ ಮಟ್ಟದಲ್ಲಿ ಮಾಡ್ಲಿ, ರಾಜ್ಯ ಮಟ್ಟಕ್ಕೂ ಹೋಗ್ಲಿ ಮುಂದಿನ ದಿನದಲ್ಲಿ. ಇದು ಮೊದಲೇ ಬಾರಿಗೆ ಮಾಡಿದ್ದಾರೆ ಅಂತೇಳಿ ಹೇಳಿದ್ದೀನಿ. ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಇಡೀ ಆನೇಕಲ್ ತಾಲೂಕು ಸಜ್ಜಾಪುರ ಹೋಬಳಿಯಲ್ಲಿ ಚೆಂಬೇನಹಳ್ಳಿಯಲ್ಲಿ ಆಯೋಜನೆ ಮಾಡಿದೆ. ಹಾಗೆ 16 ತಂಡದಿಂದ ಇವತ್ತು 3 ತಂಡನೇ ಜೈಬಾರಿ, ಅಲ್ಲ 2 ತಂಡ. ಲಾಸ್ಟ್ಗೆ ಕ್ರೀಡಾಂಗಣದಲ್ಲಿ ಒಂದೇ ಗೆಲ್ಲಕ್ಕಾಗೋದು. ಆದ್ರೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ. 16 ಇವ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಗೆಲುವು ಸೋಲು ಸಹಜ. ಹಾಗೆ ಅವ್ರಿಗೂ ಜಯ ಇನ್ನೊಂದ್ ಕಿತ ಎಲ್ಲೋ ಒಂದ್ ಕಡೆ ಜಯವೂ ಆಗ್ತದೆ ಅಂತೇಳಿ ಹೇಳ್ತೀನಿ. ಹಾಗೆ ಇವತ್ತು ತಾಲೂಕ್ ಮಟ್ಟದಲ್ಲಿ ವನಿಕುಳ ಇವತ್ತು ಹಮ್ಮಿಕೊಂಡಿದೆ. ಜಿಲ್ಲೆ ಮಟ್ಟದಲ್ಲಿ ಮಾಡ್ಲಿ, ರಾಜ್ಯ ಮಟ್ಟಕ್ಕೂ ಹೋಗ್ಲಿ ಮುಂದಿನ ದಿನದಲ್ಲಿ. ಇದು ಮೊದಲೇ ಬಾರಿಗೆ ಮಾಡಿದ್ದಾರೆ ಅಂತೇಳಿ ಹೇಳಿದ್ದೀನಿ. ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತು ಆನೇಕಲ್ ತಾಲೂಕು ಮಟ್ಟದಲ್ಲಿ ಆನೇಕಲ್ ತಾಲೂಕು ವನ್ನಿಕುಲ ಕ್ಷತ್ರಿಯ ಪ್ರೀಮಿಯರ್ ಲೀಗ್ ಮ್ಯಾಚ್ ನ 4ನೇ ದಿವಸ ಸಮಾರೋಪ ಸಮಾರಂಭವನ್ನ ಈಗ ತಾನೇ ಹಮ್ಮಿಕೊಂಡಿದ್ವಿ. ಇವತ್ತು 16 ತಂಡಗಳಲ್ಲಿ 3 ತಂಡಗಳು ಏನು ಫೈನಲ್ ಬಂದಿತ್ತು. 4 ತಂಡಗಳು ಸಮಾಧಾನಕಾರ ಬಹುಮಾನನೂ ವಿತರಣೆ ಮಾಡಿದ್ವಿ. ಮೊದಲನೇದಾಗಿ ನಮ್ಮ ಮಾಯಸಂದ್ರ ಟೀಮ್ ಅವರು ವಿಜೇತರಾಗಿ ಬಹಳ ಅಚ್ಚುಕಟ್ಟಾಗಿ ಒಂದು ಟೀಮ್ ಸ್ಪಿರಿಟ್ ಆಗಿ ಅವರು ಈ ಪಂದ್ಯದಲ್ಲಿ ವಿನ್ನರ್ ಆಗಿ ಮಾರ್ಪಟ್ರು. ಅದೇ ರೀತಿ ಜಿಗ್ನಿ ಅವರು ರನ್ನರ್ಸ್ ಆಗಿ ಅವರು ಬಂದ್ರು. 4 ಟೀಮ್ಗಳಿಗೆ ಸಮಾಧಾನಕರವಾದ ಬಹುಮಾನನೂ ಸಹ ವಿತರಣೆ ಮಾಡಿದ್ವಿ. ಇದು ಪ್ರಪ್ರಥಮವಾಗಿ ಆನೇಕಲ್ ತಾಲೂಕಿನಲ್ಲಿ ಆನೇಕಲ್ ತಾಲೂಕು ವನ್ನಿಕುಲ ಕ್ಷತ್ರಿಯ ಪ್ರೀಮಿಯರ್ ಲೀಗ್ ಅಂತೇಳಿ ಒಂದು ಶೀರ್ಷಿಕೆ ಅಡಿಯಲ್ಲಿ ಶ್ರೀ 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 ಪ್ರಣವಾನಂದ ಮಹಾಪುರಿ ಅವರ ಒಂದು ಸಾನ್ನಿಧ್ಯದಲ್ಲಿ ನಡೆದಂತಹ ಒಂದು ಈ ಕ್ರೀಡಾಂಗಣದಲ್ಲಿ ಈ ಒಂದು ಕ್ರೀಡೆ ಯಶಸ್ವಿಯಾಗಿ ನಡೀತು. ಎಲ್ಲ 16 ಟೀಮ್ಗಳಿಗೂ ನಾನು ಬಹಳ ಹೃದಯಪೂರ್ವಕವಾಗಿ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಇದೇ ರೀತಿ ಒಂದು ಟೀಮ್ ಸ್ಪಿರಿಟ್ ಅಲ್ಲಿ ಒಂದು ಕ್ರೀಡೆಗಳಲ್ಲಿ
ವನ್ನಿಕುಲ ಜನಾಂಗ ಮುಂದೆ ಬರಬೇಕು ಅಂತೇಳಿ ಈ ಒಂದು ಕ್ರಿಕೆಟ್ ಪಂದ್ಯಾವಳಿಗಳನ್ನ ಆಯೋಜಿಸಲಾಗಿತ್ತು. ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ನಾವು ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿದಂತಹ ಪ್ರತಿಭೆಗಳನ್ನ ಆ ಮಟ್ಟದಲ್ಲಿ ಆಟ ಆಡುವಂತೆ ನಾವು ಮಾಡ್ತೇವೆ ಅಂತೇಳಿ ಈ ಮೂಲಕ ನಾನು ಬಹಳಷ್ಟು ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಇದಕ್ಕೆ ಈ ಒಂದು ಕ್ರೀಡೆಗಳಿಗೆ ಪ್ರೋತ್ಸಾಹ ಇದೆ ಅಂತ ಪಕ್ಷವಾಗಿ, ಪರೋಕ್ಷವಾಗಿ, ಪಕ್ಷಾತೀತವಾಗಿ ಎಲ್ಲರೂ ಸಹಕರಿಸಿದ್ದಾರೆ. ಜನಾಂಗದ ಹಿರಿಯರು, ಮುಖಂಡರು ಎಲ್ಲರೂ ನನಗೆ ಬಹಳ ಖುಷಿಯಿಂದ ಅವರು ನನಗೆ ಅವರ ಒಂದು ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ನಾನು ಬಹಳಷ್ಟು ಅವರಿಗೆ ಆಭಾರಿಯಾಗಿದ್ದೇನೆ. ಅವ್ರು ಹೇಳ್ತಾರೆ ಇನ್ನು ಮುಂದೆ ಇದನ್ನ ರಾಷ್ಟ್ರ ಮಟ್ಟದಲ್ಲಿ ನೀನು ಆಯೋಜನೆ ಮಾಡಬೇಕು ಅಂತ. ಅದೇ ರೀತಿ ಆಗ್ಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇನೆ. ಬಡ ಮಕ್ಕಳು ಈ ಕ್ರೀಡೆಗಳಲ್ಲಿ ಬರ್ತಾರೆ, ಅವರಿಗೆ ಪ್ರೋತ್ಸಾಹಿಸುವವರು ಬಹಳಷ್ಟು ವಿರಳ. ಅದರಿಂದ ಎಲ್ಲ ಜನಾಂಗದ ಹಿರಿಯರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಈ ಪ್ರತಿಭೆಗಳನ್ನ ಗುರುತಿಸ್ಬೇಕು ಅಂತ ಹೇಳಿದ್ರೆ ಇಂಥ ಒಂದು ಕ್ರೀಡೆಗಳು ಅಲ್ಲಲ್ಲಿ ನಡೀಬೇಕು ಅಂತ ಹೇಳ್ತಾ, ಇನ್ನು ಮುಂದೆ ಇದು ತಾಲೂಕಲ್ಲಿ ನಡೆದಿದೆ, ಜಿಲ್ಲಾ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ನಾವು ನಡೆಸ್ತೀವಿ ಅನ್ನೋ ಒಂದು ಭರವಸೆಯನ್ನ ಆ ತಾಯಿ ಕೃಪೆಯಿಂದ ನಡೀಲಿ ಅಂತ ಮಾಧ್ಯಮ ಮಿತ್ರರಲ್ಲಿ ನಾನು ಕೇಳ್ಕೊಳ್ತೇನೆ. ಇದಕ್ಕೆ ಸಹಕರಿಸಿದಂತ ಪೊಲೀಸ್ ವೃಂದ ಇರ್ಬೋದು, ಮಾಧ್ಯಮ ಮಿತ್ರರಿರ್ಬೋದು, ಹಾಗೆ ಎಲ್ಲ ನನ್ನ ಈ ವನ್ನಿಕುಲ ಜನಾಂಗಕ್ಕೆ ಹಾಗೆ ಎಲ್ಲ ವರ್ಗದವರೆಗೂ ನಾನು ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಮಾತಿಗೆ ವಿರಾಮವನ್ನ ಹೇಳ್ತೇನೆ. ತುಂಬಾ ಧರ್ಮಕ್ಕೆ ಕಷ್ಟಪಡಾಗಿದೆ. ಆಮೇಲೆ ಎಲ್ಲೂ ಈ ಸಮುದಾಯ ಎಲ್ಲೂ ಕಾಣಿಸ್ಕೊಂತ ಇಲ್ಲ. ಇಂಥ ಇಂಥ ಕ್ರೀಡೆಗಳ ಮುಖಾಂತರ ಕೂಡಿಸಿ ಸಮುದಾಯನ ಹೆಚ್ಚಿಸಬೇಕು ಅಂತ ನಿಮ್ ಉದ್ದೇಶ ಆಗಿತ್ತು ಅಂತ ಕೇಳ್ಪಟ್ಟಿದ್ದೀನಿ. ನಿಜಾನ ಸರ್? ಅದು ಅಕ್ಷರ ಸಹ ಸತ್ಯ. ಯಾಕಂತ ಹೇಳಿದ್ರೆ ನಮ್ಮ ವನ್ನಿಕುಲ ಕ್ಷತ್ರಿಯ ಜನಾಂಗ ತೋಟಗಾರಿಕೆಯನ್ನ ಮಾಡ್ಕೊಂಡು ಮನೆ ಮತ್ತು ತೋಟ ಇವೆರಡರಲ್ಲೇ ಜೀವನವನ್ನ ಸಾಗಿಸ್ತಾ ಇದ್ರು. ಆದ್ರೆ ಇಂದಿನ ದಿನ ಈ ಕರ್ನಾಟಕ ರಾಜ್ಯದಲ್ಲಿ ವನ್ನಿಕುಲ ಕ್ಷತ್ರಿಯ ಅನ್ನತಕ್ಕಂತ ಒಂದು ಏನ್ ಜನಾಂಗ ಇದೆ ಅದನ್ನ ಜಾಗೃತಿ ಮೂಡಿಸತಕ್ಕಂತ ಕೆಲಸಗಳು, ನಾನಾ ರೀತಿಯ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದೀರಿ. ಹಾಗೂ ಈ ಒಂದು ಆನೇಕಲ್ ತಾಲೂಕಿನಲ್ಲಿ ಇವತ್ತು ಏನು ವಿಜೃಂಭಣೆಯಿಂದ ಈ ಒಂದು ಆನೇಕಲ್ ತಾಲೂಕು ವನ್ನಿಕುಲ ಕ್ಷತ್ರಿಯ ಪ್ರೀಮಿಯರ್ ಲೀಗ್ ಅಲ್ಲಿ ನಡೆದಿದೆ, ಅದಕ್ಕೆ ರೂವಾರಿಗಳು ಆ ಒಂದು ಯಶಸ್ಸಿಗೆ ಕಾರಣಭೂತರಾದಂತಹ ವೇಣು ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕಂತಂದ್ರೆ ಏನೋ ಒಂದು ಜನಾಂಗದಲ್ಲಿ ಇದು ಮೊಟ್ಟ ಮೊದಲನೇ ಬಾರಿಗೆ, ಪ್ರಥಮ ಬಾರಿಗೆ ಈ ವನ್ನಿಕುಲ ಕ್ಷತ್ರಿಯ ಜನಾಂಗದ ಒಂದು ಹೆಸರು ಮೇಲೆ ಈ ಒಂದು ಕ್ರೀಡಾ ಚಟುವಟಿಕೆಗಳು ಪ್ರಾರಂಭ ಆಗಿದೆ. ಇದು ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ಕ್ಷೇತ್ರಗಳು, ಏನು 200 ಕ್ಷೇತ್ರಗಳಿದೆ. ಎಲ್ಲಾ ಕ್ಷೇತ್ರಗಳಲ್ಲೂ ಅಂದ್ರೆ ಎಲ್ಲಿ ನಮ್ಮ ಜನಾಂಗದವರು ಪ್ರಬಲರಾಗಿದ್ದಾರೆ ಆ ಒಂದು ಜನಾಂಗದವರಲ್ಲಿ ಎಚ್ಚೆತ್ಕೊಳ್ಬೇಕು ಅಂತ ನಾವು ಬಯಸ್ತೀವಿ. ಯಾಕಂದ್ರೆ ಮುಂದಿನ ಪೀಳಿಗೆಗೆ ಈ ಒಂದು ನಮ್ಮ ಜನಾಂಗದ ಹಿನ್ನೆಲೆ ಏನು ವಿಶ್ವವಿಖ್ಯಾತ ದ್ರೌಪದಿ ಮಾಡ್ತೀವಿ ನಾವು, ದ್ರೌಪದಿ ಕರ್ಗ ಮಾಡ್ತೀವಿ, ಆ ಒಂದು ಜನಾಂಗನ ಮುನ್ನೆಲೆಗೆ ತರಬೇಕು ಅನ್ನತಕ್ಕಂಥದ್ದೇ ವಿಶೇಷವಾಗಿ ಈ ಒಂದು ಪ್ರಯತ್ನ. ಅದರಲ್ಲಿ ನಮ್ಮ ವೇಣು ಅವರು, ಗಟ್ಟಳ್ಳಿ ಮುಳ್ಳಿ ಅವರು, ಸುನಿಲ್ ಅವರು, ಸಮುದ್ರ ಮುಂಜ ಅವರು, ಆನಂದ್ ಅವರು, ಇವರು ರಾತ್ರಿ ಹಗಲು ಶ್ರಮವಹಿಸಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಾರೆ. ಅವ್ರಿಗೆ ನಾನು ಹೃದಯಪೂರ್ವಕವಾದಂತಹ ಒಂದು ಧನ್ಯವಾದಗಳನ್ನ ತಿಳಿಸ್ತೀನಿ. ಸರ್, ನಿಮ್ಮ ಹೋರಾಟವನ್ನು ಅಷ್ಟೇ, ವನ್ನಿಕುಲ ಕ್ಷತ್ರಿಯ ಜನಾಂಗ ಮುನ್ನೆಲೆ ಬರಬೇಕು, ಜನಾಂಗನ ಹಿಂದೆ ನೀವು ರಾಜ್ಯ ಮಟ್ಟದಲ್ಲಿ ಎಲ್ಲ ನಿಮ್ಮ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೀವು ಪ್ರಚಾರ ಮಾಡಿ. ಇದು ಇನ್ನು ಮುನ್ನೆಲೆಗೆ ಯಾವ ಜನಾಂಗ ಬಹಳಷ್ಟು ಬದಲಾವಣೆಗಳಾಗುವಂತದ್ದಿದೆ. ನಾವು ಇಡೀ ಕರ್ನಾಟಕದಲ್ಲಿ ಅತ್ಯಂತ ಶೋಷಣೆಗೆ ಒಳಗಾದಂತ ಒಂದು ಜನಾಂಗ ಅಂತಂದ್ರೆ ಅದು ನಮ್ಮ ವನ್ನಿಕುಲ ಕ್ಷತ್ರಿಯ ಜನಾಂಗ. ಯಾಕೆಂತಂದ್ರೆ ನಾವು ಇಂದಿನ ದಿವಸ ನಮ್ಮ ಇತಿಹಾಸ ಪರಂಪರೆಗಳನ್ನ ನಾವು ಮರ್ತಿದ್ದೀವಿ. ನಾವ್ ಯಾರು ಅಂತ ನಾವ್ ಹೇಳ್ಕೊಳ್ತಲ್ಲ. ಇದು ನಮ್ಗೆ ಬಹಳ ಒಂದು ಹಿಂದೆ ಬರೋದಕ್ಕೆ ಒಂದು ಪ್ರಮುಖ ಕಾರಣ ಆಗಿದೆ. ಆಮೇಲೆ ನಾವು ಶೋಷಣೆಗೆ ಒಳಗಾಗಿರತಕ್ಕಂಥ ನಾವು ಇತಿಹಾಸ ಪರಂಪರೆಗಳನ್ನ ನೋಡಕ್ ಹೋದ್ರೆ ನಾವು ಚಾಲುಕ್ಯರು ತಮ್ಮ ಶಾಸನಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ ವನ್ನಿಕುಲ ಕ್ಷತ್ರಿಯರು ಅಂತ ಹೇಳ್ಬಿಟ್ಟಿದ್ದೆ. ಆ ಚಾಲುಕ್ಯ ಮಹಾರಾಜರ ಅಂತ ಇಬ್ಬಡಿ ಪುಲಿಕೇಶಿ ಅವರು ನಮ್ಮ ಹೊಟ್ಟಲ್ ತಾಲೂಕು ಬಾದಾಮಿಯಲ್ಲಿ ನಮ್ಮ ಮಹಾರಾಷ್ಟ್ರ ನಾಂದೇಡ್ ಜಿಲ್ಲೆನಲ್ಲಿ ಉಲ್ಲೇಖ ಮಾಡಿದ್ರು. ಈ ರೀತಿ ಒಂದು ಚೋಳ ಮಹಾರಾಜರು, ಪಲ್ಲವ ರಾಜರು ಇವತ್ತು ಪಂಚರಥಗಳನ್ನ ಆರಾಧನೆ ಮಾಡತಕ್ಕಂತ ಏಕೈಕ ಜನಾಂಗ ಅಂತಂದ್ರೆ ಅದು ದ್ರೌಪದಿ ಧರ್ಮರಾಯ ದೇವಸ್ಥಾನಗಳಲ್ಲಿ ಆರಾಧನೆ ಮಾಡೋರು ನಾವೇನೆ. ಅದು ನೀವು ಮಹಾಬಲಿಪುರಂ ನೋಡಿರ್ಬೋದು, ಪಂಚರಥಗಳು ಏನಿದೆ ಆ ಜನಾಂಗ ಪಲ್ಲವ ರಾಜರ ಒಂದು ಜನಾಂಗನೇ ಈ ಜನಾಂಗ. ಪೌರಾಣಿಕ ಹಿನ್ನೆಲೆ ಮತ್ತೆ ರಾಜಕುಲಗಳ ಒಂದು ಹಿನ್ನೆಲೆ ಉಳ್ಳಂತ ಒಂದು ಜನಾಂಗ ಈ ವನ್ನಿಕುಲ ಕ್ಷತ್ರಿಯ ಜನಾಂಗ. ಇದು ಮುನ್ನೆಲೆಗೆ ಬರ್ಬೇಕು. ಇನ್ನು ಅನೇಕ ಹೋರಾಟಗಳಿದೆ. ಇದಿನ್ನೂ ಜಾಗೃತಿ ಆಗ್ಬೇಕು. ಫಸ್ಟ್ ನಾವು ಬಹಳ ಕಳಕಳಿಯಿಂದ ನಾವು ಕೇಳ್ಕೊಳ್ಳೋದು ಏನಂತಂದ್ರೆ ಈ ಒಂದು ಸಮುದಾಯಕ್ಕೆ ದಯವಿಟ್ಟು ನಿಮ್ಮ ಇತಿಹಾಸ ಪರಂಪರೆಗಳನ್ನ ನೀವು ತಿಳ್ಕೊಳ್ಳಿ. ರಾಜಕೀಯದಲ್ಲಿ ಮತ್ತು ಶಿಕ್ಷಣದಲ್ಲಿ ಒಂದು ಸ್ವಲ್ಪ ಹಿಂದುಳಿದ
ಎಲ್ಲದರಲ್ಲೂ ಹಿಂದುಳಿದಿದ್ರಿ. ನಾವು ಜಾತಿನ ನಾವು ಗುರ್ಸ್ಕೊಳ್ತಲ್ವಲ್ಲ. ರಾಜಕೀಯವಾಗಿ ನಾವು ಬೆಳಿಬೇಕಂದ್ರೆ ನಾವು ಜಾತಿ ಯಾವ್ದೊಂದು ಗುರ್ಸ್ಕೋಬೇಕಲ್ವಾ. ನಮ್ ಸಂಬಂಧನೇ ಇಲ್ದಿರೋ ಜಾತಿಗಳು ನಾವು ಹೇಳ್ಕೊಂಡು ಹೋಗ್ತಾ ಇದೀರಿ. ಅದು ಸಮಸ್ಯೆ ಆಗಿದೆ ಇಲ್ಲಿ. ಹಾಗಾಗಿ ನಾವು ವೈನಿ ಕುಲ ಕ್ಷತ್ರಿಯ ಇರುವಂತ ಮುನ್ನೆಲೆಗೆ ಬಂದಾಗ ಸರ್ಕಾರಗಳು ನಮ್ಮನ್ನು ಗುರ್ಸುತ್ತೆ, ಅದನ್ನ ನಾವು ಮಾಡ್ತಲ್ಲ. ಹಾಗಾಗಿ ವೈನಿ ಕುಲ ಕ್ಷತ್ರಿಯ ಏನಿದೆ ಆ ಹೆಸರು ವಹಿನಿ ಮಂಡಲ ವಾಸಿನಿ ಆದಿಶಕ್ತಿ ದ್ರೌಪದಿ ದೇವಿ ಅಂತ ಹೇಳಿ ಶ್ಲೋಕಗಳಲ್ಲಿ ಉಲ್ಲೇಖ ಆಗಿದೆ. ಆ ಒಂದು ಹಿನ್ನೆಲೆ ಉಳ್ಳಂತ ಈ ಜನಾಂಗ ಈ ಒಂದು ಹೆಸರು ಮೇಲೆ ನಾವು ಸರ್ಕಾರಗಳಲ್ಲಿ ಗುರ್ಸ್ಕೊಂಡು ಈ ರೀತಿ ನಾನಾ ರೀತಿಯಾದಂತಹ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಮುನ್ನೆಲೆ ಗುರ್ಸ್ಕೊಂಡಾಗ ಪ್ರತಿಯೊಬ್ರು ಇಲ್ಲಿ ಲೋಕಲ್ MLA MP ಎಲ್ಲರೂ ಗುರ್ತಿಸ್ತಾರೆ. ಅದಾದ್ಮೇಲೆ ಸರ್ಕಾರದ ವತಿಯಿಂದ ಏನೇನ್ ನಮಗೆ ಸೌಲಭ್ಯಗಳು ಬರುತ್ತೋ ಅದನ್ನ ನಾವು ಪಡ್ಕೊಳ್ಳೋದ್ರಲ್ಲಿ ಬಹಳ ಅನುಕೂಲವಾಗುತ್ತೆ ಅಂತ ಹೇಳಿ ಬಯಸ್ತೀನಿ. ದಿನ ಈ ಪಂದ್ಯಾವಳಿನ ಆಯೋಜನೆ ಮಾಡಿದ ವೇಣು, ಮಂಜು, ಸುನಿಲ್ ಅವ್ರಿಗೆ ಧನ್ಯವಾದಗಳು. ಏನೇ ಇಷ್ಟು ದಿನ ಎಲ್ಲಾರ ಹತ್ರ ಒಂದು ಸಹಕಾರ ತಗೊಂಡು ಇಷ್ಟು ಕಷ್ಟಪಟ್ಟು ನಡೆಸಿ ಒಳ್ಳೆ ವಿಜೃಂಭಣೆಯಿಂದ ಮಾಡಿ ನಡೆಸ್ಕೊಟ್ಟವ್ರೆ ಎಲ್ಲಾರು ಶುಭ. ಏನು ಇಂದು ಆನೇಕಲ್ ತಾಲೂಕು ವನಿಕುಲ ಕ್ಷತ್ರಿಯರ ಒಂದು ಕ್ರಿಕೆಟ್ ಲೀಗ್ ಅನ್ನು ಪ್ರಥಮ ಬಾರಿಗೆ ನಮ್ಮ ತಾಲೂಕು ಮಟ್ಟದಲ್ಲಿ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಏರ್ಪಡಿಸಲಾಗಿತ್ತು. ಇದು 4 ದಿನಗಳ ಒಂದು ಪಂದ್ಯಾವಳಿಗಳು ನಡೀತು. ಇಂದು ಕಡೆಯ ದಿನ ಫೈನಲ್. ಈ ಪಂದ್ಯಾವಳಿಗಳಲ್ಲಿ ನಮ್ಮ ತಾಲೂಕು ಮಟ್ಟದಲ್ಲಿ ಸುಮಾರು 16 ಟೀಮ್ಗಳಲ್ಲಿ ಭಾಗವಹಿಸಿದ್ದವು. ಇದರಲ್ಲಿ 4 ದಿವಸದಿಂದ ಒಂದು ಅಚ್ಚುಕಟ್ಟಾದ ಒಂದು ಕಾರ್ಯಕ್ರಮ ನಡೆಸ್ಕೊಂಡು ಬಂದಿದ್ದಾರೆ. ನಮ್ಮ ಯುವ ಮಿತ್ರರಂತ ವೇಣು ಅವರು, ಇಲ್ಲಿ ಸುನೀಲ್ ಇರ್ಬೋದು, ಮತ್ತು ಸಮುದ್ರ ಮಂಜು, ಗಟ್ಟಳ್ಳಿ ಮುರಳಿ ಮತ್ತು ಇತರೆ ಅವರ ಸ್ನೇಹಿತರೆಲ್ಲ ಸೇರಿ ಬಹಳ ಶಿಸ್ತಾಗಿ ಒಂದು ಅಚ್ಚುಕಟ್ಟಾಗಿ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಯಾಕಂದ್ರೆ ಇದು ಪ್ರಥಮ ಬಾರಿಗೆ ನಮ್ಮ ವನಿಕುಲ ಕ್ಷತ್ರಿಯರ ಒಂದು ಆಶ್ರಯದಲ್ಲಿ ಒಂದು ಪಂದ್ಯಾವಳಿ ನಡೆಯಿತು. ಇದು ಮುಂದೆ ದೊಡ್ಡ ಮಟ್ಟದಲ್ಲಿ ಬೆಳೆಯಬೇಕು. ಇತರೆ ಕಾರ್ಯಕ್ರಮಗಳು ನಮ್ಮ ವನಿಕುಲ ಕ್ಷತ್ರಿಯರು ಜನಾಂಗದಲ್ಲಿ ಮೂಡಿ ಬರಬೇಕು. ಇದಕ್ಕೆ ನಮ್ಮ ಸಹಕಾರ ಖಂಡಿತ ಇದೆ. ಅದೇ ರೀತಿ ನಮ್ಮ ನಾಯಕಗಳಾದ ಉಲ್ಲಳ್ಳಿ ಶ್ರೀನಿವಾಸರು ಇದ್ದಾರೆ, ಈ ಕಡೆ ಜಯಪ್ರಕಾಶ್ ಇದ್ದಾರೆ, ಲಕ್ಷ್ಮೀನಾರಾಯಣ ಇದ್ದಾರೆ. ಈ ಸ್ಥಳೀಯ ಮುಖಂಡರು ಸಹ ಖಂಡಿತ ಅವರ ಸಹಕಾರ ಇದೆ. ಈ ಸಹಕಾರದ ಮುಂಬರುವ ದಿನಗಳಲ್ಲಿ ನಮ್ಮ ಜನಾಂಗದ ಇತರೆ ಕಾರ್ಯಕ್ರಮ ಸಹ ಯಶಸ್ವಿ ಆಗ್ಬೇಕಂತ ಹೇಳಿ ಸಂಬಂಧ ಇಚ್ಛೆ ಪಡ್ತೀವಿ. ಪಾಂಡವ ವಾರಿಯರ್ಸ್ ಜಿಗಿನಿ ದ ರನ್ನರ್ ಅಪ್ 2ನೇ ಬಹುಮಾನ ಆಗಿದೆ ಅವ್ರಿಗೆ. ಬೀಸುವಂತ ಮಾತೊಂದು ಪ್ರಯತ್ನದಿದೆ. ಒಂದು ಎನರ್ಜಿ ಸ್ಟೈಲ್, ಒಡೆಯ ಒಂದು ಫ್ಯಾಷನ್ ಸ್ಟೈಲ್ ಅದಾಗುತ್ತಾ. ಈ ಸರಿ ಕಪ್ಪು ಯಾರ್ದಾಗುತ್ತಾ ಕಾದು ನೋಡ್ಬೇಕು. ಹಿಂಬದಿಯಲ್ಲಿ